ಸರ್, ಸುರಿಜಕ್ಕಿ ಗ್ರಾಮದ ಹತ್ರ 1 ಎಕರೆ 7 ಗುಂಟೆ ನಮ್ಮದು ಜಮೀನು ಉಳಿದಿತ್ತು. ಅದ್ರ ಪೈಕಿ ನಮ್ಮ ತಾಯಿ ತಂದೆ ಇಬ್ಬರು ತೀರೋದ ಪಕ್ಷ ಖಾತೆ ಅದೇ ಥರ ಇತ್ತು. ಇಬ್ಬರು ನನ್ನ ಅಣ್ಣ ತಮ್ಮಂದ್ರು ನನ್ನ ಹತ್ರ ಬಂದರು, ಏನು ಮಾಡೋಣ ಈಗ ಅಂತ. ನಾನು 3 ಜನನೂ ಒಟ್ಟಿಗೆ ಖಾತೆ ಆಗಲಿಪ್ಪ ಅಂತ ನಾನು ಹೇಳಿ ಕಳಿಸ್ದೆ 2 ತಿಂಗಳ ಹಿಂದೆ. ಅವ್ರು ನನಗೆ ಗೊತ್ತಿಲ್ಲದೆ ಖಾತೆ ಒಬ್ಬರ ಹೆಸರಿಗೆ ಇದು ಮಾಡಿ ತಹಸೀಲ್ದಾರ್ ಹತ್ರ ಯಾರು ಅವ್ರು ಏನು ಬರೋಕ್ಕಾಗಲ್ಲ ಅಂತ ಏನು ಹೇಳಿದ್ರೂ ಗೊತ್ತಿಲ್ಲ, ಖಾತೆ ಒಬ್ಬರ ಹೆಸರು ಮಾಡಿದ್ದಾರೆ. ಆದ್ದರಿಂದ ಇದನ್ನು ಕ್ಯಾನ್ಸಲ್ ಮಾಡಿ 3 ಜನಕ್ಕೂ ಖಾತೆ ಆಗಿದೆ. ತಹಸೀಲ್ದಾರ್ ಹತ್ರ ಬಂದು ಕೇಳಿದ್ವಿ, ಈ ಥರ ಒಬ್ರಿಗೆ ಮಾಡಿದ್ದಾರೆ ಯಾಕೆ ಅಂತ. ಅವರೇ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದಾರೆ. ಅದು ಏನಿದ್ರು ನಾವು ಮುಂದೆ ನೋಡ್ಕೊಳ್ತೀವಿ, ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅದನ್ನು ನಾವು ಈಗ ಕಂಪ್ಲೇಂಟ್ ಮಾಡ್ತೀವಿ. ಈಗ ಏನು ಹೇಳಿದ್ರು ಅವರು? ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರು ಅಷ್ಟೇ. ಕ್ರಮ ಏನು ತೊಗೊತೀವಿ ಅಂತ ಹೇಳಿದ್ರಾ ಸರ್? ಕ್ರಮ ಏನಾದರೂ ತೊಗೊತೀವಿ ಅಂತ ನಾವು ಆಮೇಲೆ ಕ್ರಮ ತಗೊತೀವಿ. ನೀವು ಕಂಪ್ಲೇಂಟ್ ಕೊಟ್ಟು ಅವ್ರು ನಮಗೆ ತಿಳಿಸ್ತಾರೆ, ಆಗ ನಾವು ಅವ್ರ ಮೇಲೆ ಕರೆದು ಕ್ರಮ ತಗೊತೀವಿ. ಈ ಮೊದಲು ನೀವೇನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕ್ರಮ ತಗೊಂಡಿದ್ದಾರೆ, ತಗೊಂತೀವಿ ಅಂತ ಹೇಳಿದ್ದಾರೆ. ಈ ಮೊದಲೇ ನೀವು ಅರ್ಜಿ ಕೊಟ್ಟಿಲ್ವಾ? ಕೊಟ್ಟಿದ್ವಿ ಸರ್, ಅರ್ಜಿ ಕೊಟ್ಟಿದ್ವಿ. ಅದನ್ನು ಏನು ಗೊತ್ತಿಲ್ಲದಂಗೆ ಮಾಡಿ ಅದನ್ನು ಏನು ಮಾಡಿದಾರೆ ಗೊತ್ತಿಲ್ಲ. ಖಾತೆ ಮಾತ್ರ ಒಬ್ಬರು ಮಾಡಿಸ್ಕೊಂಡು. ಯಾರು ಸರ್ ಮಾಡಿಸ್ಕೊಂಡವ್ರು ನಿಮ್ಮ ಸಂಬಂಧಿಕ? ನಮ್ಮ ಅಣ್ಣನ ಹೆಸರಿಗೆ ತಮ್ಮ ಹೇಳಿ ಈ ಥರ ಮಾಡಿ ಪರವಾಗಿಲ್ಲ, ನಮ್ಮದೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲದೇ ಅಣ್ಣನ ಹೆಸರು ಮಾಡಿಸಿದ್ದಾರೆ. ಓಕೆ, ಸಿಗ್ನೇಚರು ಕರೆಕ್ಟಾಗಿದೆಯಲ್ಲ? ನಿಮ್ಮ ಸೈನು? ನಮ್ಮ ಸೈನು ನಾನು ಹಾಕಲಿಲ್ಲ ಸರ್. ಅದೇ ಅದು ಫೋರ್ಜರಿ ಅಂತ ಹೇಳ್ತೇನೆ. ಫೋರ್ಜರಿನಾ? ಇದು ಮಾಡಿರೋದು ಹಂಗಾರೆ ಅಕ್ರಮ. ಫೋರ್ಜರಿ ಸರ್, ನನಗೆ ಗೊತ್ತೇ ಇಲ್ಲ ಸರ್. ಹಾಂ, ಇದು ಅಕ್ರಮ ಅಂತ ನೀವು ಹೇಳ್ತೀರಿ? ಅಕ್ರಮ ಅಂತ. ಹೀಗಿದೆ.